ಹಾಯ್ ಗೈಸ್, ಲಾಸ್ಟ್ ಎಪಿಸೋಡ್ ಏನಾಗಿತ್ತಂದ್ರೆ ಹೀರೋಯಿನ್ಗೆ ಮೆಮೊರೀಸ್ ಎಲ್ಲ ಎರೇಸ್ ಆಗ್ಬಿಟ್ಟಿರುತ್ತೆ. ಅವಳು ಎಷ್ಟೊಂದು ವಿಷಯನ ಮರ್ತೆ ಹೋಗ್ಬಿಟ್ಟಿರ್ತಾಳೆ. ಅದನ್ನ ನೋಡಿದಾಗ ಹೀರೋಗೆ ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಿರಲ್ಲ. ಕಣ್ಲಿ ನೀರ್ ತುಂಬ್ಕೊಂಡು ತುಂಬಾ ಅಳ್ತಾ ಇರ್ತಾನೆ ಪಾಪ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಈ ವಿಡಿಯೋ ನೋಡೋಣ. ನೀವು ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾ ಫಾಲೋ ಮಾಡಲಿಲ್ಲ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಆಮೇಲೆ ಸ್ಟಾರ್ಟಿಂಗ್ ಸೀನ್ಲಿ ಇವರಿಬ್ಬರು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಇವ್ರು ಸ್ಟಾರ್ಟಿಂಗ್ ಇಬ್ರು ಒಟ್ಟಿಗೆ ತಾನೇ ಕೆಲಸ ಮಾಡ್ತಾ ಇದ್ದಿದ್ದು. ಅವಾಗ ಇವರಿಬ್ರು ಟೆರೆಸ್ ಅದ ಪಾರ್ಕ್ ಇದೆಯಲ್ಲ ಆ ಏರಿಯಾ ಹತ್ರ ಹಿಂಗೆ ಮಾತಾಡ್ತಾ ಇರ್ಬೇಕ್ರಿ. ಹೀರೋಯಿನ್ ಹೇಳ್ತಾಳೆ, ಈ ಜಾಗದಲ್ಲಿ ಒಂದು ಅನಿಮಲ್ ಇದೆ, ಯಾವ್ದೋ ಒಂದು ಪ್ರಾಣಿ, ಅದ ಹೆಸರು ಯಾಂಗ್ ಅಂತ. ನೀನ್ ಏನಾದ್ರು ಕರೆದ್ರೆ, ಯಾರು ಇಲ್ದದ ಕರೆದ್ರೆ ಅದು ಬರುತ್ತೆ ಗೊತ್ತಾ ಅಂತ ಹೇಳಿರ್ತಾಳೆ. ಅವಳ ಪಾಡಿಗೆ ಅದ್ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿರ್ತಾಳೆ. ಬಟ್ ಆದ್ರೆ ಇವಾಗ ಇದನ್ನೇನಕ್ಕೆ ತೋರಿಸ್ತವ್ರೆ ಅಂದ್ರೆ ಹೀರೋ ಅದಕ್ಕೆ ಅಂತಾನೆ ಅನಿಮಲ್ ಬರುತ್ತೆ ಅಂತಾನೆ ಅವನು ಕೂಗ್ತಾ ಇರ್ತಾನೆ. ಬಟ್ ಅದ್ ಬಂದಿರಲ್ಲ. ಈ ವಿಷಯನ ಸೆಕ್ರೆಟರಿ ಹೀರೋಯಿನ್ಗೆ ಹೇಳ್ಬಿಟ್ಟು ಹೋದ್ಮೇಲೆ ಅವಳು ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ನಾನೇ ಒಂದ್ ಸುಮ್ನೆ ಸುಳ್ಳು ಹೇಳ್ದೆ, ಅದ್ ನಿಜ ಅಂತ ಅನ್ಕೊಂಡು ಇನ್ನೂ ನಂಬ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ಕೊಂಡು ನಗ್ತಾ ಇರ್ತಾಳೆ. ಆಮೇಲೆ ಇನ್ನೊಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಲಿ ಹೀರೋ ಹೀರೋಯಿನ್ ಇಬ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಏನಂತಂದ್ರೆ ಯಾವ್ದೋ ಒಂಥರ ಅಕ್ವೇರಿಯಂ ತರ ಇರುತ್ತಲ್ಲ, ಈ ನೀರು ಅಲ್ಲಿ ಇರೋದೆಲ್ಲ ಅದು ನೀಟಾಗಿ ನೋಡ್ಬೋದು ಅಂತ ಜಾಗಕ್ಕೆ ಹೋದಾಗ ಅಲ್ಲಿ ಯಾರು ಇರಲ್ಲ. ಹೀರೋ ಹೇಳ್ತಾ ಇರ್ತಾನೆ, ನೋಡ್ ನಮ್ದು ಒಳ್ಳೆ ಚಾನ್ಸ್ ಅಂತ ಅನ್ಕೋ, ಇವತ್ ನೋಡು ಯಾರು ಇಲ್ಲ, ಜನನೇ ಇಲ್ಲ ಇವತ್ತು ಅಂತ ಏನೋ ಮಾತಾಡ್ತಿರ್ತಾನೆ ಹೀರೋ. ಬಟ್ ಆ ಟೈಮ್ ಇವಳು ಸಾವುಕಾರರು ಅಂತ ಅವಳು ಗೊತ್ತಿಲ್ವಲ್ಲ ಹೀರೋಗೆ, ಅವನ್ಗೆ. ಬಟ್ ಆದ್ರೆ ಹೀರೋಯಿನ್ ಪ್ಲಾನ್ ಮಾಡಿರೋದು ಏನಂದ್ರೆ ಎಲ್ಲಾನು ಅವಳೆ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಆ ದಿನ ಪೂರ್ತಿ ಅವಳಿಗೆ ಅಂತಾನೆ ಅವಳ ದುಡ್ಡನ್ನ ಯೂಸ್ ಮಾಡಿರ್ತಾಳೆ. ಬಟ್ ಈ ವಿಷಯ ಹೀರೋ ಗೊತ್ತಿಲ್ವಲ್ಲ. ಹಿಂಗೆ ಇವರಿಬ್ರು ಮಾತಾಡ್ತಾ ಇರ್ತಾರೆ. ಅವಾಗ ಸಡನ್ ಆಗಿ ಒಂದು ಸೌಂಡ್ ಆಗುತ್ತೆ. ಹಾಡ್ ಮ್ಯೂಸಿಕ್ ಇವ್ರ ಸಿಚುವೇಶನ್ ಇದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ. ಹೀರೋಗ್ ಸ್ವಲ್ಪ ಡೌಟ್ ಬಂದ್ಬಿಟ್ಟು, ಏನಿದು ಹಿಂಗಿದೆಯಲ್ಲ ಮ್ಯೂಸಿಕ್ ಅವಾಗ ಚೇಂಜ್ ಆಗ್ತಿದೆಯಲ್ಲ ನಮ್ ಸಿಚುವೇಶನ್ಗೆ ಅಂತ ಅಂದಾಗ ಅವನು ಹಿಂಗೆ ಏನೋ ಮಾತಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಬಟ್ ಹೀರೋಯಿನ್ ತಿರುಗ್ಬಿಟ್ಟು ಸಿ ಕ್ಯಾಮ್ರಾಗೆ ಕೈ ತೋರಿಸ್ತಾಳೆ. ಅಲ್ಲಿ ಕೆಲಸ ಮಾಡ್ತಿರೋರು ಫುಲ್ ಎದುರ್ಕೊಂಡ್ಬಿಡ್ತಾರೆ. ಮೇಡಮ್ ಸಿಗ್ನಲ್ ಕೊಟ್ರು ಚೇಂಜ್ ಮಾಡು ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ತಾರೆ. ಇದೇ ತರ ಹಿಂಗೆ ಮಾತಾಡೋದ್ಮೇಲೆ ಹೀರೋ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ಅವನು ಪ್ರಪೋಸ್ ಮಾಡಿರ್ತಾನೆ. ಅವಾಗ ಅವಳು ಅದನ್ನ ಖುಷಿ ಪಟ್ಬಿಟ್ಟು ಒಪ್ಕೊಂಡಿರ್ತಾಳೆ. ಈ ಫ್ಲಾಶ್ ಬ್ಯಾಕ್ ನ ತೋರಿಸ್ಬಿಟ್ಟು ಇಲ್ಲಿ ಪ್ರೆಸೆಂಟ್ ಬರುತ್ತೆ. ಆ ಪ್ರೆಸೆಂಟ್ ಅಲ್ಲಿ ಹೀರೋಯಿನ್ ಎಲ್ಲ ಮರ್ತೋದಾಗ ಮಾತಾಡ್ತಿರ್ತಾಳಲ್ಲ, ಅವಾಗ ಹೀರೋ ಹೇಳ್ತಾನೆ, ಹಾಯ್ ನಿಂಗೆ ಏನು ಜ್ಞಾಪನೆ ಇಲ್ವಾ, ಒಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೊ. ನಾವು ಜರ್ಮನಿಗೆ ಹೋಗಿದ್ ಬಂದ್ಬಿಟ್ಟು ಬರೋದಲ್ದೆ ನೀನ್ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಾಯ್ತು ಅಂತ ಅಂದ್ಬಿಟ್ಟು ಎಲ್ಲಾನು ಹೇಳ್ತಾನೆ. ಟ್ರೀಟ್ಮೆಂಟ್ ತಗೊಂಡಾಯ್ತು, ಬಟ್ ಆದ್ರೆ ನಿನ್ಗೆ ಇರೋ ವೈಟ್ ಸೆಲ್ಸ್ ತುಂಬಾ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಅವ್ರು ಆಪರೇಷನ್ ಮಾಡ್ಲಿಲ್ಲ ಅನ್ನೋ ಎಲ್ಲಾ ವಿಷಯ ಹೇಳಿದ್ಮೇಲೆ, ಹೌದವಾ ಹೋಗಿದ್ ಬಂದ್ಬಿಟ್ವಾ ಅಂತ ಒಂಥರ ಇನ್ನೋಸೆಂಟ್ ಆಗಿ ಹೇಳ್ತಾಳೆ. ಇದನ್ನ ನೋಡಿದಾಗ ಅವ್ನಿಗೆ ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಲ್ಲ. ಬಟ್ ಈ ಟೈಮ್ಲಿ ಹೀರೋ ಅವಳನ್ನ ಮೋಸ ಮಾಡ್ಬಿಟ್ಟು ನಾರ್ಮಲ್ ಆಗಿ ಇದೇ ತರ ಬದುಕ್ಬೋದಿತ್ತು, ಅಂದ್ರೆ ಜೊತೆಲಿ ಬಾಳ್ಬೋದಿತ್ತು. ಬಟ್ ಆದ್ರೆ ಅವ್ನು ಇದು ಮತ್ತೆ ಆ ತಪ್ಪು ಮಾಡೋದ್ ಬೇಡ ಅಂತ ಅನ್ಬಿಟ್ಟು ಎಲ್ಲಾ ವಿಷಯ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಅವಳಿಗೆ ಏನು ಗ್ಯಾಪ್ನೇ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ನು ಹೇಳಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಅವರವರು ಹೇಳೇ ಬಿಡ್ತಾರೆ, ಅದು ಸೆಕೆಂಡ್ರಿ. ಬಟ್ ಆದ್ರೆ ಇವನ್ ಬಾಯಿಂದ ಹೇಳ್ಬಿಡೋದು ಸರಿ ಅಂತ ಅನ್ಬಿಟ್ಟು, ನೋಡು ನಾವು ಹಿಂಗ್ ಹೋದೋ ಈ ತರ ಆಗಿ ನಾನು ನಿನಗೆ ಡಿವೋರ್ಸ್ ಕೊಟ್ಟೆ, ಆಮೇಲೆ ನಿನ್ ಫ್ಯಾಮಿಲಿ ಇದೆಲ್ಲ ಕಂಡಿಡ್ಬಿಟ್ರು, ಅವ್ರಿಗೂ ಎಲ್ಲಾರು ಗೊತ್ತಾಗ್ಬಿಡ್ತು ಅಂದ್ಬಿಟ್ಟು ಎಲ್ಲಾ ವಿಷಯನ ಹೇಳ್ಬಿಡ್ತಾನೆ. ಇದನ್ನ ಹೇಳಿದಾಗ ಫಸ್ಟ್ ಯಾವ ತರ ರಿಯಾಕ್ಟ್ ಮಾಡಲು ಅದೇ ತರ ಮಾಡ್ತಾಳೆ. ಸಖತ್ ಕಷ್ಟಪಟ್ಬಿಟ್ಟು ಅವಾಗ ಒಂದ್ ಸ್ವಲ್ಪ ಫ್ಲಾಶ್ ಆಗುತ್ತೆ ಅವ್ನು ಏನೇನ್ ಮಾತಾಡ್ದೆ ಎಲ್ಲ ಅಂತ. ಮಾತಾಡಾದ್ಮೇಲೆ ಹೌದಲ್ಲ ಇದನ್ನ ಹೆಂಗ್ ನಾ ಮರೆಯಕ್ಕಾಗತ್ತೆ, ನನ್ನ ತಲೆ ಸರಿ ಇಲ್ಲ ನಂಗೆ ಅಂತ ಅಂದ್ಬಿಟ್ಟು ಕೋಪ ಪಟ್ಬಿಟ್ಟು, ನೋಡು ಈ ತರ ನನ್ ನಿನ್ನ ಮರ್ತೋಯ್ತು, ಗ್ಯಾಪ್ನ ಇಟ್ಕೊಂಡೆ ಅಂತ ಈ ತರ ಅನ್ಭವಿಸಕ್ ಆಗಲ್ಲ ನನ್ಗೆ. ನಾ ಏನ್ ಮಾಡ್ತೀನಿ, ಕೊಡ್ಬೇಕಾದ್ರೆ ಡಿವೋರ್ಸ್ ನ ಕೊಟ್ಬಿಟ್ಟು ನಾನು ನಿನ್ನಿಂದ ದೂರ ಆಗ್ಬಿಡ್ತೀನಿ, ಇದು ನಿನಗೆ ಬೇಗ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂಥರ ಮೊಕ್ಕ ಕೊಡದಂಗೆ ಹೇಳ್ಬಿಡ್ತಾಳೆ. ಹೀರೋ ಒಂಥರ ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ. ಯಾಕೆಂದ್ರೆ ಹೀರೋನು ಯಾವಾಗ್ಲೂ ಹೀರೋನ ಬಿಟ್ಕೊಡಲ್ಲ ಯಾವ ವಿಷಯದಲ್ಲೂ, ಅದು ಅವನಿಗೂ ಚೆನ್ನಾಗ್ ಗೊತ್ತು. ಇವಳು ಬಿಟ್ಕೊಡಲ್ಲ, ಇದೇ ತರ ಮಾಡ್ತಾಳೆ ಅಂತ ಅನ್ಕೊಂಡೆ ಇದ್ದ. ಬಟ್ ಅದೇ ಇವಳು ಹೇಳ್ತಿರೋದು ನೋಡಿದ್ರೆ ನಿಜಲ್ಲೂ ಡಿವೋರ್ಸ್ ಕೊಡ್ತಾಳೆ ಅಂತ ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ. ಆಮೇಲೆ ಮಾಡಿ ದಿನ ಆಗುತ್ತೆ. ಹೀರೋಯಿನ್ ಒಬ್ರು ಲಾಯರ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾಳೆ. ಏನಕ್ಕೆ ಅಂದ್ರೆ ಈ ಡಿವೋರ್ಸ್ ಕೊಡಕ್ಕೆ. ಬಟ್ ಯಾರನ್ನ ಕರ್ಕೊಂಡ್ ಬಂದವ್ರೆ ಅಂದ್ರೆ ನಿಮ್ಗೆ ಆಲ್ರೆಡಿ ಇದು ಗೊತ್ತಿರ್ಬೋದು, ವಿನ್ಸೆಂಜೋ ಕೆನ್ಸನ್ ಅಂತ ಅನ್ಬಿಟ್ಟು ಒಂದು ಡ್ರಾಮಾ ಮಾಡಿದಾರಲ್ಲ, ಅದೇ ಹೀರೋನ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಒಂದ್ ಕ್ಯಾಮಿಯಾಗಿ ಆಕ್ಟ್ ಮಾಡಿರ್ತಾರೆ. ಅವ್ ಬಂದ್ಬಿಟ್ಟು ಹೀರೋಯಿನ್ ಕರ್ಕೊಂಡ್ ಹೋಗ್ತಾರೆ. ಇಲ್ಲಿ ಅವ್ನ ಫ್ರೆಂಡ್ ಫುಲ್ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅವ್ನ ಫ್ರೆಂಡ್ ಹೇಳ್ತಾ ಇರ್ತಾನೆ, ಕೇಳಿಸ್ಕೊ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಒಂದ್ ಲಾಯರ್ ಆಗಿದ್ರು ರಿಯಲ್ ಲೈಫ್ ಅಲ್ಲಿ ಇದು ಮಾಫಿಯಾವನು. ಏನಂತಂದ್ರೆ ಈ ಆಪೋನೆಂಟ್ ಯಾರು ಸೆಮ್ಸಕ್ ಆಗದಿರ ತಪ್ಪೇನ ಮಾಡ್ಬಿಟ್ಟವನೆ ಅಂತ ಏನಾದ್ರು ಫೀಲ್ ಆಗ್ಬಿಡ್ತು ಅನ್ಕೋ, ಗನ್ ತಗೊಂಡ್ ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಏನಕ್ಕೆ ಅಂದ್ರೆ ಇವ್ನು ಇದ್ದಿದ್ದು ಬೇರೆ ದೇಶದಲ್ಲಿ, ಆದ್ರೆ ಈ ದೇಶಕ್ಕೆ ಬಂದ್ಬಿಟ್ಟು ಈ ತರ ನಡೆಸ್ತಾನೆ. ಇವನು ನಾರ್ಮಲ್ ಆಗಿರೋ ಲಾಯರ್ ಅಂತೂ ಅಲ್ವೇ ಅಲ್ಲ, ಹುಷಾರಾಗಿರೋ ನೀನು ಅಂತ ಹೇಳ್ತಾ ಇರ್ತಾನೆ. ಈ ಹೀರೋ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಬಟ್ ಆದ್ರೆ ಅವ್ನ ಫ್ರೆಂಡ್ ಅದು ಒಂದ್ ವಿಷಯ ಜ್ಞಾಪಿಸ್ಕೊತಾನೆ. ಏನಂದ್ರೆ ಹೀರೋ ಬಗ್ಗೆ ತಿಳ್ಕೊಂಡ್ಬಿಟ್ಟು ಆ ವಿನ್ಸೆಂಜ್ ಗನ್ ತಗೊಂಡು ಹೀರೋನ ಶೂಟ್ ಮಾಡಂಗೆಲ್ಲ
ಒಂಥರ ಇಮೇಜಿನ್ ಮಾಡ್ಕೋತಿರ್ತಾನೆ. ಆಮೇಲೆ ಇವರೆಲ್ಲ ಮಾತಾಡ್ತಾ ಇರ್ಬೇಕಾರೆ ನೋಡಿ ಈಗ ನೀವು ಡಿವೋರ್ಸ್ ತಗೋತಾ ಇದ್ದೀರಾ, ಬಟ್ ಈ ರೀಸನ್ ಒಂದು ಮ್ಯಾಚಿಂಗ್ ಆಗಿರಲ್ಲ. ಅದರಿಂದ ನಾನು ಒಂದಷ್ಟು ರೀಸನ್ಸ್ ಹೇಳ್ತೀನಿ, ನೀವು ಅದನ್ನ ಓಕೆ ಅಂತ ಅನ್ಸಿದ್ರೆ ನಿಮ್ಗೆ ಇದ್ ಬೇಕಾದ್ರೆ ನಿಮ್ದು ಡಿವೋರ್ಸ್ ಅಪ್ಲೈ ಆಗ್ಬೋದೆ ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿದಾಗ ಏನೇನೋ ಫೇಕ್ ಆಗಿ ಎಷ್ಟೊಂದು ರೀಸನ್ ಕೊಡ್ತಾರೆ. ಅದರಿಂದನೂ ಇಬ್ರು ಒಪ್ಕೊಂತಾರೆ. ಬಟ್ ಹೀರೋ ಯೋಚನೆ ಮಾಡ್ತಾ ಇರ್ತಾನೆ, ಹೇಳ್ತಾನೆ ಏನೇ ರೀಸನ್ ಆದ್ರೂ ನಾವಿಬ್ರು ಬೇರೆ ಆಗೋ ಕಾರಣನೇ ಬೇರೆ ಇದೆಯಲ್ವಾ, ಇದ್ರಲ್ಲಿ ಏನ್ ಡಿಫ್ರೆಂಟ್ ಏನಿರಲ್ಲ, ನನಗೆ ಇದ್ರಲ್ಲಿ ಒಪ್ಕೇನೆ ಅಂತ ಹೇಳ್ತಾನೆ. ಬಟ್ ಹೀರೋಯಿನ್ ಸ್ವಲ್ಪ ಏನೋ ಬೇಜಾರಲ್ಲಿ ನೋಡಂಗೆ ಕಾಣುತ್ತೆ. ಆಮೇಲೆ ಇವರಿಬ್ರು ಡಿವೋರ್ಸ್ ಆಗ್ಬಿಡುತ್ತೆ, ಇಬ್ರು ಸೈನ್ ಮಾಡ್ತಾರೆ, ಎಲ್ಲ ಡಿವೋರ್ಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಇವಾಗ ಇವ್ರ ಹಸ್ಬೆಂಡ್ ಅಂಡ್ ವೈಫೇ ಎಲ್ಲ ನಾರ್ಮಲ್ ಆಗಿರೋ ಸಪ್ರೇಟ್ ಆಗ್ಬಿಟ್ರೆ ಹೇಳ್ಬೇಕು ಅಂದ್ರೆ. ಸೊ ಇವಾಗ ಈ ವಿನ್ಸೆಂಜೋ ಕ್ಯಾರೆಕ್ಟರ್ ಬಂದಿದ್ರಲ್ಲ, ಇವ್ ಡ್ರಾಮಾನು ನಾನು ಫ್ಯೂಚರ್ ಹಾಕ್ತೀನಿ. ಇಲ್ಲಿ ಬಂದ್ರು ಅಂದ್ರೆ ಕಂಟಿನ್ಯೂಸ್ಲಿ ಬರಲ್ಲ, ಇದೊಂದ್ ಸೀನ್ಗೆ ಕ್ಯಾಮಿಯೋಗಾಗಿ ಆಕ್ಟ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಯಾವ್ದೇ ಸೀನ್ಲು ಬರಲ್ಲ. ಆಮೇಲೆ ಹೀರೋಯಿನ್ ಹಂಗೆ ಕಾರ್ಲ್ ಹೋಗ್ಬೇಕಾದ್ರೆ ಒಂದ್ ವಿಷಯನ ಯೋಚನೆ ಮಾಡ್ತಾಳೆ. ಏನಂತಂದ್ರೆ ಇಬ್ರು ಎಲ್ಲೋ ಹೋಗ್ತಾ ಇರ್ತಾರೆ, ಅವಾಗ ಹೀರೋಯಿನ್ ಮಾತಾಡ್ತಿರ್ತಾಳೆ, ಅಲ್ಲ ನನ್ನ ಕಾರ್ಲೋ ಯಾವ್ದಾರ ಒಂದು ಕ್ಯಾಬ್ ಅಲ್ಲೋ ಇಂತೆಲ್ಲ ಕರ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಏನ್ ನೀನು ನನ್ನ ಮೆಟ್ರೋಲ್ ಟ್ರೈನ್ ಅಲ್ಲಿ ಕರ್ಕೊಂಡ್ ಬರ್ತಿದ್ಯಾ ಅಂತಂದಾಗ, ಸರಿ ಟ್ರೈನ್ಲಿ ಕರ್ಕೊಂಡು ಹೋಗ್ತಿದೀನಿ, ಬಟ್ ಆದ್ರೆ ನೀನು ಇವಾಗ ಈ ಟ್ರೈನ್ ಹೋಗ್ಲಿಲ್ಲ ಅಂದ್ರೆ ಈ ತರ ವ್ಯೂನ ನೀವು ನೋಡಕ್ ಆಗಲ್ಲ ಅಂತಾನೆ. ಏನಪ್ಪಾ ಅಂತ ತಿರುಗಿ ನೋಡಿದ್ರೆ ಒಂಥರ ಸನ್ಸೆಟ್ ಇದೆಯಲ್ಲ, ಅದು ಮುಳುಗ್ತಾ ಇರೋದು ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ. ಆ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೋಡ್ಬಿಟ್ಟು ಓ ನೀ ಹೇಳ್ತಿರೋದು ನಿಜಾನೇ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ. ಅದೇ ತರನೇ ಇವಾಗ್ಲೂ ಸನ್ಸೆಟ್ ಆಗ್ತಿರುತ್ತೆ. ಅದನ್ನ ನೋಡ್ಬಿಟ್ಟೆ ಹೀರೋಯಿನ್ ಪಾಸ್ಟ್ ಅಲ್ಲಿ ನಡೆದಿರೋದ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಸ್ವಲ್ಪ ಅವಳಿಗೆ ಅರ್ಥ ಆಗ್ತಿಲ್ಲ, ನಾನು ನಿಜಲ್ಲೂ ಅವನ್ನ ಡಿವೋರ್ಸ್ ಕೊಡ್ಬೇಕಿತ್ತ ಬೇಡವಾ ಅಂತ. ಆಮೇಲೆ ಅವ್ರ ಅಪ್ಪ ಇವನ್ ಮೇಲೆ ಸ್ಪೈ ಎಲ್ಲ ಇಟ್ಬಿಟ್ಟು ಎಷ್ಟೊಂದು ಕೆಲಸ ಮಾಡ್ಸಿರ್ತಾರಲ್ಲ, ಅದ್ರಲ್ಲಿ ಎಷ್ಟೊಂದು ವಿಷಯ ಹೇಳಿರ್ತಾರೆ, ಬೇಸ್ ಬಾಲ್ ಎಲ್ಲ ಆಡ್ತಾನೆ ಅಂತ. ಆ ಎಲ್ಲಾ ವಿಷಯನೂ ಹೀರೋಯಿನ್ ಹತ್ರನು ಬಂದ್ ಮಾತಾಡಿರ್ತಾರ ಅವ್ರಪ್ಪ. ಅದರಿಂದಾನೆ ಇವಳು ಅದನ್ನ ನೋಡ್ಬಿಟ್ಟು ಇವನೇನು ಅವಾಗ ಹೋಗ್ಬಿಟ್ಟು ಆ ಬೇಸ್ ಬಾಲ್ ಆಡಕ್ ಹೋಗ್ತಿರ್ತಾನೆ, ಅವನು ಅಂತದೇನ್ ಚೆನ್ನಾಗಿದ್ಯಾ ಅದು ಅಂತ ಅನ್ಬಿಟ್ಟು ಅವಳು ಆಡಕ್ ಹೋಗ್ತಾಳೆ. ಸರಿ ಅಂತ ಅನ್ಬಿಟ್ಟು ಇವಳು ಹೋಗ್ಬಿಟ್ಟು ಅದನ್ನ ಆಡ್ತಾಳೆ. ಸ್ಟಾರ್ಟಿಂಗು ಸ್ವಲ್ಪ ಸ್ಟ್ರಗಲ್ ಆದ್ರೂ ಆಮೇಲೆ ಅವಳಿಗೂ ಇಷ್ಟ ಆಗ್ಬಿಡುತ್ತೆ, ಚೆನ್ನಾಗಿತ್ತು ಅಂತ ಆಡ್ತಾನೆ ಇರ್ತಾಳೆ. ಅದಾದ್ಮೇಲೆ ಇನ್ನೊಂದು ರೆಸ್ಟೋರೆಂಟ್ ಹೋಗ್ಬಿಟ್ಟು, ಒಂದು ಚಿಕ್ಕದಾಗಿರೋ ರೆಸ್ಟೋರೆಂಟ್, ಅದು ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ತಾನೆ. ಇವಳು ಅದೇ ರೆಸ್ಟೋರೆಂಟ್ ಹೋಗ್ಬಿಟ್ಟು ಇವಳು ಊಟ ಮಾಡಕ್ ಹೋಗ್ತಾಳೆ. ಅವ್ಳು ಹಿಂಗೆ ಕೂತಿದ್ದಾಗ ಸರಿ ಅಂತ ಹಿಂಗ್ ಕೂತಿರ್ತಾಳೆ, ಬಟ್ ಹಿಂದೆ ತಿರುಗಿ ನೋಡಿದ್ರೆ ಹೀರೋನು ಅವ್ನ ಫ್ರೆಂಡ್ ಬಂದ್ ಕೂತ್ಕೊಂತಾರೆ. ಅಯ್ಯಯ್ಯೋ ಏನಪ್ಪಾ ಮಾಡೋದು ಅಂದ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂತ ಇರ್ತಾಳೆ. ಆಗ ಅಲ್ಲಿರೋ ವೇಟರ್ ಬಂದ್ಬಿಟ್ಟು ಏನ್ ಬೇಕು ಮೇಡಮ್ ಅಂತ ಕೇಳಿದಾಗ ಅಲ್ಲ ಅವ್ರನ್ನ ಕೇಳ್ಕೊ ಬಂದ್ಬಿಟ್ಟು ಈ ಕಡೆ ಕೇಳಿದಾಗ ಹೀರೋಯಿನ್ ಏನ್ ಹೇಳೋದು ಅಂತ ಗೊತ್ತಾಗ್ತಿರಲ್ಲ, ಯಾಕೆಂದ್ರೆ ಇವಳು ಮಾತಾಡಿದ್ರೆ ವಾಯ್ಸ್ ಗೊತ್ತಾಗ್ಬಿಡುತ್ತೆ. ಅದರಿಂದ ಮೆತ್ತಗ್ ಮಾತಾಡ್ತಿರ್ತಾಳೆ. ಅವ್ರು ಆ ಲೇಡಿನ ಹೇಳ್ತಾರೆ, ಅಯ್ಯಮ್ಮ ನೀ ಹೇಳ್ತಿರೋದು ನಿನ್ಗೆ ಕೇಳುತ್ತೋ ಇಲ್ವೋ, ಸ್ವಲ್ಪ ಜೋರಾಗಿ ಹೇಳಮ್ಮ ಅಂದ್ರೆ ಹತ್ರ ಕರ್ಸ್ಕೊಂಡು ಸ್ವಲ್ಪ ಕಿವಿಲಿ ಹೇಳ್ತಾಳೆ. ಆಗ ಅದನ್ನ ಕೇಳ್ಕೊಂಡು ಅವ್ರು ಹೊಟ್ಟೋಗ್ಬಿಡ್ತಾರೆ. ಹೊಟ್ಟೋದಾದ್ಮೇಲೆ ಇವ್ರು ಮಾತಾಡ್ತಿರೋದ್ ಕೇಳಿಸ್ಕೊತಾ ಇರ್ಬೇಕ್ರೆ ಅವ್ನ ಫ್ರೆಂಡ್ ಹೇಳ್ತಾ ಇರ್ತಾನೆ, ಇನ್ನೇನೋ ನಿನ್ಗೆ ಟೆನ್ಷನ್ ಅಲ್ಲ, ನಿನಗೆ ಬೇಕಾಗಿದ್ರು ಡಿವೋರ್ಸ್ ಅನ್ಭವಿಸ್ತಿದ್ಯಲ್ಲ ಎಷ್ಟೊಂದು ಪ್ರಾಬ್ಲಮ್, ಅದರಿಂದ ನಿನಗೆ ದೂರ ಆಗ್ತಾ ಇದೆಯಾ, ಇನ್ನೇನಿದೆ ನಿನಗೆ ಪ್ರಾಬ್ಲಮ್. ಅಂದ್ರೆ ಮೀಟಿಂಗ್ ಅಂತ ಅನ್ಬಿಟ್ಟು ಫ್ಯಾಮಿಲಿ ಮೀಟಿಂಗ್ ಅಂತ ಕುಣಿಸ್ಕೊಂಡು ತಲೆ ತಿನ್ನೋದು ಹೋಯ್ತಾ, ಅದಲ್ದೆ ನೀನ್ ಎಂತಿ ಹತ್ರ ಅವಾಗ ಹೋಗಿ ಬೈಸ್ಕೊಳ್ಳೋದ್ ಬೇಕಾಗಿಲ್ಲ, ನಿಮ್ಮ ಮಾವ ಒಳ್ಳೆ ನಿನ್ನ ಒಂಥರ ಮನೆ ಅಳಿಯ ತರನು ಟ್ರೀಟ್ ಮಾಡಲ್ಲ, ಒಂಥರ ಮರ್ಯಾದೆನೇ ಕೊಡಲ್ಲ, ಏನೇನೋ ನಡೆಯುತ್ತೆ ಗೊತ್ತು, ಬಟ್ ಇದೆಲ್ಲ ಸಫರ್ ಮಾಡೋದು ತಪ್ಪಾಯ್ತು ತಾನೆ, ನೀ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬೇಕಾದ್ರೆ ಹೀರೋ ಹೇಳ್ತಾನೆ, ಸರಿ ನೀ ಹೇಳ್ತಿರೋದು ಸರಿನೇ, ಒಂದ್ ಕಾಲದಲ್ಲಿ ಇದೆಲ್ಲ ತುಂಬಾ ಸಫರ್ ಮಾಡಿದೆ, ಬಟ್ ಆದ್ರೆ ಯಾವಾಗ ನಾನು ಮತ್ತೆ ಅವಳನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ನೋ ಅದಾದ್ಮೇಲೆ ನನ್ಗೆ ಈ ಮೆಂಟಾಲಿಟಿನೇ ಹೋಗ್ಬಿಡ್ತು, ನನ್ನ ಅವಳನ್ನ ಯಾವತ್ತೂ ಕೈ ಬಿಡಬಾರ್ದು ಅಂತ ಫೀಲ್ ಅಲ್ಲಿ ಇದ್ದೆ, ಬಟ್ ಆದ್ರೆ ಅವಳು ಯಾವಾಗ ಡಿವೋರ್ಸ್ ಕೊಟ್ಬಿಟ್ಲು ನಾ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ, ತುಂಬಾ ಫೀಲ್ ಆಗ್ತಿದೆ ಕಣೋ ಅಂತ ಹೇಳ್ತಾ ಇಬ್ರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಬಟ್ ಹೀರೋಯಿನ್ ಎಲ್ಲಾನು ಕೇಳಿಸ್ಕೊಂತಾಳೆ, ಏನೋ ಮಾತಾಡಕ್ಕಾಗದೆ ಅವಳು ಡ್ರಿಂಕ್ಸ್ ಮಾಡ್ತಿರ್ತಾಳೆ ಸ್ವಲ್ಪ ಫೀಲ್ ಮಾಡ್ಕೊಂಡು. ಆಮೇಲೆ ಈ ಕಡೆ ಝ್ಯಾಂಗ್ ನ ತೋರಿಸ್ತಾರೆ. ಅವ್ನು ಆಲ್ರೆಡಿ ಒಂದು ಸ್ಲಿಪ್ ನ ಕೊಟ್ಬಿಟ್ಟು ಇದ್ರ ಬಗ್ಗೆ ಡೀಟೇಲ್ಸ್ ತಗೊಂಬ ಅಂತ ಹೇಳಿದ್ನಲ್ಲ ಒಬ್ಬನ್ಗೆ, ಅವನ ತೋರಿಸ್ತಾರೆ. ಅವ್ನು ಯಾರು ಅಲ್ಲ, ಹೀರೋ ಜೊತೆ ಇರೋ ಸೆಕ್ರೆಟರಿನೇ. ಅವನು ಎಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ತೆಗ್ದಿರ್ತಾನೆ. ಹೆಂಗೋ ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಆ ಸ್ಲಿಪ್ ಅಲ್ಲಿ ಇರೋದೆಲ್ಲ ಟ್ಯಾಬ್ಲೆಟ್ಸ್ ಒಂದು ಕ್ಯಾನ್ಸರ್ ಪೇಷಂಟ್ ತಗೊಳ್ಳೋದು ಟ್ಯಾಬ್ಲೆಟ್, ಮೋಸ್ಟ್ಲಿ ಹೈನ್ಗೆ ಕ್ಯಾನ್ಸರ್ ಇರ್ಬೇಕು ಏನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ ಕೇಳಿದ್ರೆ ಅವ್ನಿಗೆ ಸ್ವಲ್ಪ ಶಾಕ್ ಆಗ್ಬಿಡುತ್ತೆ. ನನ್ಗನ್ಸ್ತಿತ್ತು ಈ ಟೈಮ್ ಅಲ್ಲಿ ಅವ್ನಿಗೆ ಗೊತ್ತಾಗ್ಬಿಟ್ಟಿರ್ಬೇಕು, ಗ್ರೇಸ್ ಹೇಳಿರ್ಬೇಕು ಅಂದ್ರೆ ಆ ಗ್ರೇಸ್ ಈ ವಿಷಯನ ಇವನ ಹತ್ರ ಹೇಳೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ಳು ಆಲ್ರೆಡಿ ಗೊತ್ತಿದ್ರು ಸೈಲೆಂಟ್ ಆಗಿ ಇದ್ಬಿಟ್ಟವಳೆ, ಇವನಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಅದಾದ್ಮೇಲೆ ಇವನು ಯೋಚನೆ ಮಾಡ್ತಿರ್ತಾನೆ, ಪಾಪ ಹೈನ್ ಯಾಕೆ ಇವಾಗ ಸಾಯ್ಬೇಕು, ಅವಳು ಯಾಕೆ ಸಫರ್ ಮಾಡ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿರ್ತಾನೆ. ಇನ್ ನಮ್ಗನ್ಸುತ್ತೆ ಇವನ್ ಯಾಕೆ ಹೈನ್ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತವನೆ ಅಂತ. ಬಟ್ ಒಂದ್ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ನಮ್ ಹೀರೋ ಇನ್ನು ಚಿಕ್ಕವಳಾಗಿದ್ದಾಗ ಎಲ್ಲ ಬರ್ತಾ ಇರ್ತಾಳ, ಒಂದ್ ನಾಯಿ ಅಟ್ಟಾಡ್ಸ್ಕೊಂಡ್ ಬರ್ತಿರುತ್ತೆ, ಇನ್ನೇನೋ ಕಚ್ಬೇಕು ಅಂತ ಸಡನ್ ಆಗಿ ಬರ್ಬೇಕಾರೆ ಈ ಝ್ಯಾಂಗ್ ಇದನ್ನಲ್ಲ ಚಿಕ್ಕವನು, ಅವ್ನ್ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಅದ್ ನಾಯಿನ ಸಾಯಿಸೇ ಬಿಡ್ತಾನೆ. ಆ ಟೈಮ್ನಿ ಹೀರೋಯಿನ್ ಕಾಪಾಡಿರ್ತಾನೆ ಅವನು. ಆ ಟೈಮ್ನಿ ಎಲ್ಲಾರು ಬಂದ್ಬಿಟ್ಟು ಅಪ್ಪ ಅವಳಿಗೆ ಏನೂ ಆಗ್ಲಿಲ್ಲ ಅಂತ ಕರ್ಕೊಂಡು ಹೋಗ್ಬೇಕಾರೆ
ಇರ್ಬೇಕಾದ್ರೆ ಹೀರೋಯಿನ್ ವಾಪಸ್ ಬಂದ್ಬಿಟ್ಟು ಅವ್ನ್ ಕಾಲ್ಗೆ ಕಟ್ಟೆಲ್ಲ ಹಾಕ್ಬಿಟ್ಟು ಒಂದು ಕರ್ಚಿಪ್ ಎಲ್ಲ ಕಟ್ಬಿಟ್ಟು ಹೋಗಿರ್ತಾನೆ, ಯಾಕೆಂದ್ರೆ ಕಾಲಿ ಸ್ವಲ್ಪ ಗಾಯ ಆಗಿರುತ್ತೆ. ಅದಲ್ದೆ ಅವಳು ಹೋದ್ಮೇಲೆ ಒಂದು ಚೈನ್ ಬೂರ ಕೆಳಗಡೆ ಬಿದ್ದಿರುತ್ತೆ, ಆ ಚೈನ್ ಎತ್ತಿ ಇಟ್ಕೊಂಡಿರ್ತಾನೆ. ಬಟ್ ಆದ್ರೆ ಒಂದ್ಸರಿ ಹೇಳಿದ್ದೆ ನಾನು, ಇವನು ಒಂದ್ ನಾಯಿನ್ ಸಾಯಿಸವನೆ ಅಂತ ಅನ್ಬಿಟ್ಟು ಜನ ಎಲ್ಲ ಹಿಡ್ಕೊಂಡಿದ್ರು ಅಂತ. ಆ ನಾಯಿನ್ ಸಾಯ್ಸಕ್ ಕಾರಣವೇ ಇದನ್ಸುತ್ತೆ, ಹೀರೋಯಿನ್ ಅದು ಕಚ್ಚಕ್ ಬರ್ತಿತ್ತು ಅಂತಾನೆ ಇವನ್ ಸಾಯಿಸಿದ್ದ ಅನ್ಸುತ್ತೆ. ಸಾಯಿಸೋದಲ್ದೆ ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಅವಳು ಸಿಕ್ಕಿತ್ತಲ್ಲ ಚೈನು, ಅವ್ನ್ ಗ್ಯಾಪ್ನ ಇಟ್ಕೊಳಂಗೆ ಆ ಚೈನ್ ನ ಇವನೇ ಹಾಕೊಂಡವನೆ. ಹಾಕೊಳ್ಳೋದಲ್ದೆ ಮೋಸ್ಟ್ಲಿ ನನ್ಗೆ ಅನ್ಸ್ತಾ ಇದೆ ಇವನು ದುಡ್ಡು ಮಾಡಕ್ಕೆ ಅಂತ ಇಲ್ಲಿಗೆ ಬಂದ ಅಂತ ನಾ ತಿಳ್ಕೊಂಡ್ರೆ, ಇವನು ಅವಾಗ್ಲೇ ಡಿಸೈಡ್ ಮಾಡ್ಬಿಟ್ಟಾನೆ ಹೀರೋಯಿನ್ ನ ಇಷ್ಟಪಟ್ಬಿಟ್ಟು ಅವಳನ್ನ ಮದ್ವೆ ಹೋಗ್ಬೇಕು ಅಂತ ಡಿಸೈಡ್ ತಗೊಂಡ್ಬಿಟ್ಟು ಇಷ್ಟೆಲ್ಲ ಮಾಡಿರೋದು ಹೀರೋಯಿನ್ ನ ತನ್ನ ಕಡೆ ಮಾಡ್ಕೋಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡೇ ಬಂದವನೆ. ಇವನಿಗೆ ದುಡ್ಡು ಆಸೆ ಅಲ್ಲ. ಆಮೇಲೆ ಈಚೆ ಕಡೆ ಬಂದ್ಬಿಟ್ಟು ಹೀರೋಯಿನ್ ಬರೋದ್ನ ವೇಟ್ ಮಾಡ್ತಾ ಇರ್ತಾನ ಅವನು. ಆಗ ಹೀರೋಯಿನ್ ಬಂದಾಗ ನೀ ಏನು ಅಷ್ಟೊಂದ್ ಗಾಡಿ ಇದೆ, ಏನ್ ಕ್ಯಾಬ್ ಅಲ್ಲಿ ಬರ್ತಿದ್ಯಾ ಅಂತಂತಾರೆ. ಬಂದಿದ್ ನೋಡ್ಬಿಟ್ಟು ಸರಿ ನೀನು ಈಗ ಹೀರೋನ್ ಡಿವೋರ್ಸ್ ಮಾಡ್ಬಿಟ್ಟೆ ತಾನೆ, ಅವನು ಅಲ್ಲಿ ಕೆಲಸ ಮಾಡ್ಬಾರ್ದು, ಅವನ ಕೆಲ್ಸದಿಂದ ತಗಿ ಅಂತಾನೆ. ಆಗ ಹೀರೋಯಿನ್ ಹೇಳ್ಬಿಡ್ತಾಳು ಒಂದೇ ಮಾತು, ಫಸ್ಟ್ ಆಫ್ ಆಲ್ ನಿನ್ಗೆ ಯಾಕದು, ಅದನ್ನೆಲ್ಲ ನನಗ್ ಬಿಟ್ಬಿಡು, ನಾನ್ ಕೆಲ್ಸದಿಂದ ತೆಗಿಬೇಡ್ದ, ಅದು ನನ್ನ ಇಷ್ಟ ಅಂತ ಅಂದ್ಬಿಟ್ಟು ಹಂಗೆ ಒಂದೇ ಮಾತಲ್ಲಿ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋ ಅಮ್ಮನ್ ತೋರಿಸ್ತಾರೆ. ಅವ್ರ ಅಮ್ಮ ಅವ್ರ ಮಗಳ ಹತ್ರ ಹೋಗ್ಬಿಟ್ಟು ಆ ಶಾಪ್ ಇದೆಯಲ್ಲ ಸಲೂನ್ ಶಾಪು, ಅಲ್ಲೋಗ್ಬಿಟ್ಟು ಕೇಳಿಲಿ ಒಂದು ಸಾವುಕಾರ ಹೆಂಗ್ ಕಾಣ್ತಾರೋ ಆ ತರ ನಾನು ರೆಡಿ ಮಾಡು ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾರೆ. ಎಲ್ಲಿಗೆ ಹೋಗೋರೆ ಅಂದ್ರೆ ಹೀರೋಯಿನ್ ಅಮ್ಮನ್ ಮೀಟ್ ಮಾಡಕ್ಕೆ. ಅವ್ರನ್ನ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಮಾತಾಡ್ತಾರೆ, ನೋಡಿ ಮೇಡಮ್ ನಮ್ ಮಗ ಆತರ ಮಾಡಲ್ಲ, ಸ್ವಲ್ಪ ಏನೋ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ, ನೀವು ಇದನ್ನ ಈ ಮಿಸ್ಟೇಕ್ ನ ಇಲ್ಲಿಗೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ, ಕಂಟಿನ್ಯೂ ಆಗೋದ್ ಬೇಡ, ಇವಾಗ ಒಂದ್ಸರಿ ಬಿಟ್ಬಿಡಿ, ಅದು ನಾರ್ಮಲ್ ಆಗತ್ತೆ ಅಂತ ಅಂದಾಗ ನೀವೇನ್ ತಿಳ್ಕೊಂಡಿದ್ದೀರಾ, ನಿಮ್ಗೆ ಈ ವಿಷಯನೇ ಗೊತ್ತಿಲ್ವಾ, ಅವ್ರು ಆಲ್ರೆಡಿ ಡಿವೋರ್ಸ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಇದನ್ ಕೇಳಿದ್ದೆ ಇವ್ರ ಅಮ್ಮಂಗೆ ತುಂಬಾ ಶಾಕಿಂಗ್ ಇರುತ್ತೆ, ಯಾಕಂದ್ರೆ ಇವ್ರು ಇನ್ನೂ ತಿಳ್ಕೊಂಡಿರ್ತಾರೆ ಇವ್ರಿಗೆ ಇನ್ನೂ ಡಿವೋರ್ಸ್ ಆಗಿಲ್ಲ, ಏನೋ ವಿಷಯ ಗೊತ್ತಾಗ್ಬಿಟ್ಟಿದೆ, ದೊಡ್ಡದಾಗಕ್ಕಿಂತ ಮುಂಚೆ ನಾನು ಹೋಗ್ಬಿಟ್ಟು ಒಂದು ಸಾರಿ ಕೇಳ್ಬಿಟ್ರೆ ಎಲ್ಲ ನಾರ್ಮಲ್ ಆಗುತ್ತೆ ಅಂತ ಮಾತಾಡಕ್ ಬಂದಿರ್ತಾರೆ. ಬಟ್ ಆದ್ರೆ ಇಲ್ಲಿ ಆಗಲ್ಲ, ಆಲ್ರೆಡಿ ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ಅವ್ರ ಅಮ್ಮ ಅಂತಾರೆ, ನಾನು ಇವ್ರಿಬ್ರು ಲವ್ ಮಾಡಿ ಮದ್ವೆ ಆಗಿದ್ರು ಅಂದಾಗ್ಲೇ ನಾವ್ ಅವಾಗ್ಲೇ ಅನ್ಕೊಂಡೆ ಇದು ಎಲ್ಲೋ ಹೋಗ್ಬಿಟ್ಟು ನಿಂತ್ಕೊಳ್ಳುತ್ತೆ, ಕೊನೆಗೆ ಬಂದ್ಬಿಟ್ಟು ಡಿವೋರ್ಸ್ಗೆ ಬರುತ್ತೆ ಅಂತ. ಅವಾಗ ಅನ್ಕೊಂಡಿದ್ದು ಇವಾಗ ಆಯ್ತು ಅಷ್ಟೇ, ಏನು ಮಾಡಕ್ಕಾಗಲ್ಲ ಬಿಡಿ. ಸರಿ ಈಗ ಹೆಂಗಿದ್ರು ಡಿವೋರ್ಸ್ ಆಗ್ಬಿಡ್ತು, ನಾವ್ ಇವಾಗ ಬೀಗರಲ್ಲ, ಅದರಿಂದ ಮೆಸೇಜ್ ಮಾಡೋದು ಫೋನ್ ಮಾಡೋದು ಇದೆಲ್ಲ ಇಟ್ಕೊಂಬೇಡಿ ಅಂತ ಅನ್ಬಿಟ್ಟು ಮೊಕ್ಕ ಕೊಡ್ದಂಗೆ ಹೇಳ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಅಮ್ಮ. ಹೀರೋ ಅಮ್ಮಂಗೆ ಸ್ವಲ್ಪ ಬೇಜಾರಾಗ್ಬಿಟ್ಟು ಮನೆಗ್ ಬರ್ತಾರೆ. ಅಲ್ಲಿರೋ ಫ್ಯಾಮಿಲಿಗೆಲ್ಲ ಹೇಳ್ಬೇಕಾದ್ರೆ ಅವರು ತುಂಬಾ ಬೇಜಾರ್ ಪಡ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಹಂಗೆ ಮನೆಗೆ ಹೋಗ್ತಾರೆ. ಆಮೇಲೆ ಹೀರೋ ಒಬ್ಬ ಶಾಪ್ ಅಂಗಡಿಗೆ ಹೋಗ್ಬಿಟ್ಟು ವಾಚ್ ಬಗ್ಗೆ ಡೀಟೇಲ್ಸ್ ಕೇಳಿರ್ತಾನಲ್ಲ, ಕಾಸ್ಟ್ಲಿ ವಾಚ್, ಅವರು ಕೊಡ್ತೀನಿ ಅಂತ ಹೇಳಿರ್ತಾರೆ. ಅವಾಗ ಅದನ್ನ ಚೆಕ್ ಮಾಡಿದಾಗ ಇಡೀ ಕೊರಿಯಲ್ಲೇ ಒಬ್ರೇ ಅದು ವಾಚ್ನ ತಗೊಂಡಿರ್ತಾರೆ. ಅದೊಂದ್ ಲೇಡಿ, ಯಾರು ಅಂದ್ರೆ ತಾತ ಗರ್ಲ್ ಫ್ರೆಂಡು. ಇದನ್ನ ನೋಡಿದಾಗ ಇವ್ರು ಯಾಕೆ ತಗೊಂಡ್ರಿ ಈ ವಾಚ್ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೀರೋಯಿನ್ ಅವಳು ಚೆಕಪ್ಗೆ ಅಂತ ಹೋಗ್ತಿರ್ತಾಳೆ. ಹೋಗ್ಬೇಕಾದ್ರೆ ಹಿಂದೆಗಡೆ ಆ ಜಾಂಗು ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ, ಯಾಕೆಂದ್ರೆ ಪೂರ್ತಿ ಡೀಟೇಲ್ಸ್ ನ ತಿಳ್ಕೊಳಕೋಸ್ಕರ. ಆಗ ಹೀರೋ ಅದನ್ನ ನೋಡ್ಬಿಡ್ತಾನೆ, ಅವನು ಇವನ್ನ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟು ಅಡ್ಡ ಹಾಕ್ಬೇಕಾದ್ರೆ ಅವ್ನ್ ಕಾರ್ ನೋಡ್ದೆ, ಆ ಕಾರ್ ಸಖತ್ತಾಗಿತ್ತು. ಆಗ ಏನ್ ಮಾಡ್ತಿದೀಯ, ನನ್ನ ಯಾಕೆ ಫಾಲೋ ಮಾಡ್ತಿದೀಯ ಅಂತ ಅಂದಾಗ, ನೀನ್ ಅವಳನ್ನ ಫಾಲೋ ಮಾಡೋದ್ ಬಿಡು, ನಾನ್ ನಿನ್ ಫಾಲೋ ಮಾಡೋದ್ ಬಿಡ್ತೀನಿ ಅಂತ ಹೀರೋ ಅಂತಾನೆ. ಇವ್ನ್ಗೆ ಹೆಂಗ ಇಲ್ಲಿ ಫ್ಲಾಶ್ ಆಯ್ತು ಅಂದ್ರೆ, ಅವನು ಒಬ್ಬನ್ಗೆ ಫೋನ್ ಮಾಡ್ಬಿಟ್ಟು ಡೀಟೇಲ್ಸ್ ಕೇಳಿರ್ತಾನಲ್ಲ, ಅವನು ಈ ತರ ಹೇಳಿರ್ತಾನೆ, ಅವರು ಟ್ರೀಟ್ಮೆಂಟ್ ಕ್ಯಾನ್ಸರ್ ಯಾವ್ದೋ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಅಂತ, ಆ ಡಿಸೀಸ್ ಇದು ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಇಟ್ಟಾಗಿ ಹಿಂದೆ ತಿರುಗಿ ನೋಡಿದಾಗ ಹೀರೋ ಅಲ್ಲೇ ನಿಂತಿರ್ತಾನೆ. ಇವ್ನ್ ಮಾತಾಡ್ತಿರೋದ್ನೆಲ್ಲ ಆಲ್ರೆಡಿ ಕೇಳಿಸ್ಕೊಂಡ್ಬಿಟ್ಟಿರ್ತಾನೆ. ಆವಾಗ್ಲೇ ಅವ್ನ್ ಫ್ಲಾಶ್ ಆಗಿರುತ್ತೆ, ಇವಾಗ ಹೀರೋನ್ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಅವ್ನ್ ಫಾಲೋ ಮಾಡಕ್ ಹೋಗ್ತಾನೆ ಅಂತ. ಆವಾಗ ಇವನು ಅವನ್ನ ಹುಡಿಕೊಂಡ್ ಬಂದ್ಮೇಲೆ ಹಿಂಗೆ ಮಾತಾಡ್ಬಿಟ್ಟು ಸರಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಅವ್ನ್ ಕೈ ತೋರ್ಸ್ಬಿಟ್ಟು ಹೋಗ್ತಾನೆ. ಅವ್ನ್ ಕೈಲಿ ಅವ್ನ್ ಕಾಸ್ಟ್ಲಿ ಆಗಿರೋ ವಾಚ್ ಇರುತ್ತೆ. ಇದು ನೋಡಿದಾಗ ಹೀರೋಗೆ ಎತ್ತು ಬಿಸಾಕ್ತಂಗ ಆಗ್ಬಿಡುತ್ತೆ. ಏನಿದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾರೆ, ಹಾಗಾದ್ರೆ ನಮ್ ಕಂಪ್ನಿ ಮೇಲೆ ಕೇಸ್ ಹಾಕಿ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ರೆ ಇವನೇ ಇನ್ನೊಬ್ಬನ ಹತ್ರ ಮಾಡ್ತಿರೋದ, ಅವ್ನ್ ಬಾಸ್ ಇವನೇನಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಲ್ಲ ಹೀರೋಗೆ. ಕಾರಲ್ಲಿ ಬಂದ್ಬಿಟ್ಟು ಅದನ್ನೇ ಯೋಚನೆ ಮಾಡ್ತಿರ್ತಾನೆ. ಸರಿ ಆ ವಾಚ್ ಇವನ ಹತ್ರ ಐತೆ, ಬಟ್ ಆದ್ರೆ ತಾತ ಗರ್ಲ್ ಫ್ರೆಂಡ್ ಯಾಕೆ ವಾಚ್ ನ ತಗೊಂಡಿದ್ದಾರೆ, ಅವ್ನ್ಗೂ ಇವನ್ಗೂ ಏನ್ ಕನೆಕ್ಷನ್ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಬಟ್ ನಮಗ್ ಗೊತ್ತಲ್ಲ ಈ ವಿಷಯ, ತಾತ ಗರ್ಲ್ ಫ್ರೆಂಡ್ ಮಗಾನೇ ಇವನು ಅಂತ. ಬಟ್ ಇದ್ರೆ ಇವನು ಗೊತ್ತಿಲ್ಲ, ಇವನ್ಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಆಮೇಲೆ ಆ ಜಾಂಗ್ ಹೋಗ್ಬಿಟ್ಟು ಹಾನ್ ನ ಮೀಟ್ ಮಾಡ್ತಾನೆ, ಮಾತಾಡ್ತಾ ಇರ್ತಾನೆ. ಅವಾಗ ಹಾಂಗು ಬನ್ನಿ ಸರ್ ಎಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾತಾಡ್ಬೇಕಾರೆ, ಒಂದ್ ನಿಮಿಷ ಇರು, ನಾನ್ ನಿನ್ನ ನಾರ್ಮಲ್ ಆಗಿ ಕೇಳಕ್ ಬರ್ಲಿಲ್ಲ, ನನ್ನ ಹತ್ರ ಮಾತಾಡೋದ್ ಬರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾ ಹೇಳದ್ ಕೇಳು, ಇವಾಗ ನಾವು ಕಟ್ತಾ ಇದೀವಲ್ಲ ಇನ್ವೆಸ್ಟ್ ಮಾಡ್ತಿರೋ ಜಾಗದಲ್ಲಿ ಪಕ್ಕದಲ್ಲೇ ಸೋಲ್ಜರ್ಸ್ ಜಾಗ ಇದೆ, ಅವರು ನಮ್ಗೆ ಈ ತರ ಪರ್ಮಿಷನ್ ಕೊಡಲ್ಲ ಕಟ್ಟಕ್ಕೆ, ಏನ್ ಮಾಡ್ತೀವಿ ಅಂತಂದಾಗ ಅವ್ನ್ಗೆ ತಲೆನೇ ಕೆಟ್ಟೋದಂಗ ಆಗ್ಬಿಡುತ್ತೆ. ಯಾಕೆಂದ್ರೆ ಇವಾಗ ಇವ್ನು ಇನ್ವೆಸ್ಟ್ ಮಾಡಿ ಈ ತರ ಕಟ್ತವನೆ ಅಂದ್ರೆ ಇವ್ನು ಒಬ್ನೇ ಎಲ್ಲ ಇನ್ವೆಸ್ಟ್ ಮಾಡಿರೋದು, ತುಂಬಾ ಕಂಪ್ನಿಯಲ್ಲಿರೋರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ಈಗ ಅವ್ರಿಗೆಲ್ಲ ಏನ್ ಉತ್ತರ ಕೊಡೋದು ಅಂತ ಇವ್ನ್ಗೆ ಗೊತ್ತು. ಅದಕ್ಕೆ ಸ್ವಲ್ಪ
ಶಾಕಿಂಗ್ ಆಗಿರುತ್ತೆ ಇವ್ನಿಗೆ. ಬಟ್ ಆದ್ರೆ ಈ ವಿಷಯ ತಾತ ಗೊತ್ತಾಗ್ಬಿಟ್ಟು ತಾತ ಇವನಿಗೆ ಫೋನ್ ಮಾಡಿದ್ರೆ ಆ ಫೋನ್ ಎತ್ತಿದ್ರೆ ಇವ್ನು ಸತ್ತೋಗ್ಬಿಡ್ತೀನಿ ಅನ್ನಂಗೆ ರಿಯಾಕ್ಷನ್ ಕೊಡ್ತಾ ಇರ್ತಾನೆ. ಆ ಫೋನ್ ಎತ್ತಕ್ಕಾಗದೆ ಕಟ್ ಮಾಡಕ್ ಆಗದೆ ಏನಪ್ಪಾ ಮಾಡೋದಂತ ಎದ್ಕೊಂಡು ನಲ್ಲಾಡ್ತಾ ಇರ್ತಾನೆ. ಬಟ್ ಇಲ್ಲಿ ತಾತ ತುಂಬಾ ಕೋಪದಲ್ಲಿರ್ತಾರೆ. ಇವ್ ನನ್ ಮಗನ್ ನಂಬ್ಕೊಂಡ್ ನಾ ಏನಾರು ಲಾಸ್ ಮಾಡ್ಕೋತೀನಿ ಅಲ್ಲ. ಅವತ್ತೇ ಏನು ಹೇಳ್ದ ಅವ್ನ್ ಮಾತ್ ಸ್ವಲ್ಪ ನನ್ ಗಮನಿಸಿದಿದ್ರೆ ಇವತ್ ಈ ತರ ಸಿಚುವೇಶನ್ ಆಗ್ತಿರಲ್ಲ. ಏನಪ್ಪಾ ಮಾಡೋದು ನಂಗೆ ಅದೊಂದ್ ಚೂರು ಅರ್ಥ ಆಗ್ತಿಲ್ಲ. ಈಗ ಹಾಕಿರೋ ದುಡ್ಡೆಲ್ಲ ಏನ್ ಮಾಡೋದು, ಎಲ್ಲಾ ವೇಸ್ಟ್ ಆಗತ್ತಲ್ಲ ಅಂತ ಅನ್ಬಿಟ್ಟು ಸಖತ್ ಕೋಪದಲ್ಲಿ ಇರ್ತಾರೆ ತಾತ. ಆಮೇಲೆ ಇವ್ನ್ಗೆ ಏನ್ ಮಾಡೋದು ಅಂತ ಅರ್ಥ ಆಗದೆ ಹೀರೋ ಹತ್ರ ಬರ್ತಾನೆ. ಹೀರೋ ಹತ್ರ ಬಂದು ಕೇಳ್ಕೊಂಡಾಗ ಏನಾರು ಲೀಗಲ್ ಆಗಿ ಏನಾರು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕೇಳಿದಾಗ ಹೀರೋನು ಒಂದೇ ಚಾನ್ಸ್ ಇರೋದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಏನಂದ್ರೆ ಹೀರೋ ಮಿಲಿಟರಿ ಆಫೀಸರ್ ಆಗಿರ್ತಾನೆ. ಕೊರಿಯಾಲೆಲ್ಲ 2 ವರ್ಷ ಮಿಲಿಟರಿ ಟ್ರೈನಿಂಗ್ ಎಲ್ಲ ತಗೊಂಡು ಆ ಯುದ್ಧಕ್ಕೆಲ್ಲ ಹೋಗ್ಬೇಕು ಮೇನ್ ನಾರ್ಮಲ್ ಆಗಿ, ಅದು ಕೊರಿಯಲ್ಲಿ ನಾರ್ಮಲ್. ಅದೇ ತರ ಹೀರೋ ಕಮಾಂಡರ್ ಆಗಿರ್ತಾನೆ. ಅದರಿಂದ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಾನೆ. ಅವ್ರ ಐಡಿಯಾಸ್ ಎಲ್ಲ ಕೊಟ್ಟಾಗ ಇವನು ಆಲ್ರೆಡಿ ಕಮಾಂಡರ್ ಆಗೋನೆ ಅಂತ ವಿಷಯ ಗೊತ್ತಾದ್ಮೇಲೆ ಇವ್ನಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಮಾತಾಡ್ತಿರ್ತಾರೆ ಅಲ್ಲಿರೋರು. ಎಷ್ಟೊಂದು ಐಡಿಯಾಸ್ ಕೊಟ್ಬಿಟ್ಟು ನಿಮ್ ಪಾಡಿಗೆ ನೀವು ಕ್ಯಾಂಪ್ ಹಾಕೊಬಹುದು, ನಾವು ನಮ್ ಪಾಡಿಗೆ ನಾವು ರೆಸಾರ್ಟ್ ಕಟ್ತೀವಿ ಅಂದಾಗ ಅವ್ರಿಗೂ ಏನು ಪ್ರಾಬ್ಲಮ್ ಆಗಿರಲ್ಲ. ಸ್ವಲ್ಪ ಅವರು ಒಪ್ಕೊಂತಾರೆ. ಈ ವಿಷಯ ಒಂಥರ ಸ್ಮೂತ್ ಆಗಿ ಮುಗ್ದೋಗ್ಬಿಡುತ್ತೆ. ಇದಾದ್ಮೇಲೆ ಅವ್ನ್ ಫುಲ್ ಖುಷಿ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ತಾತ ಹತ್ರ ಬಂದು ಹೇಳ್ಕೊತಾ ಇರ್ತಾನೆ ಹಿಂಗಿಂಗ್ ಆಯ್ತು ಅಂತ. ಅಲ್ಲಿ ಇವನಿಂದ ಕೆಲಸ ಆಯ್ತು ಅಂತ ಖುಷಿ ಪಡಲ್ಲ. ಎನ್ನು ಬಂದ್ಬಿಟ್ಟು ಹೆಲ್ಪ್ ಮಾಡ್ದ ಅಂತ ಅಂದ್ಮೇಲೆ ಅವ್ರಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಎನ್ನುವನ ಉಗುಳ್ತಾ ಇರ್ತಾರೆ ಹೀರೋನ, ಅವ ಹೆಂಗೋ ಆಯ್ತು ಅಂತ ಅಂದ್ಬಿಟ್ಟು. ಈ ಹ್ಯಾಂಗ್ ಇನ್ವೆಸ್ಟ್ ಮಾಡಿದಾಗ ಎಷ್ಟೊಂದ್ ಜನ ಇನ್ವೆಸ್ಟ್ ಮಾಡಿದ್ರಲ್ಲ ಅವರೆಲ್ಲ ಬಂದ್ಬಿಟ್ಟು ಮಾತಾಡ್ತಿರ್ತಾರೆ. ಏನಂತಂದ್ರೆ ಎಲ್ಲಾರು ಇನ್ವೆಸ್ಟ್ ಮಾಡೋ ಅಮೌಂಟ್ ನ ವಾಪಸ್ ಬೇಕು, ನಾವ್ ಇದರಿಂದ ರಿಟರ್ನ್ ಆಗ್ತಿದೀವಿ ಅಂತ ಹೇಳ್ತಿರ್ತಾರೆ. ಏನಕ್ಕೆ ಅಂತ ಅವ್ನು ಹಾಂಗ್ ಕೇಳಿದಾಗ ಎಲ್ಲ ಸ್ಟಾರ್ಟೇ ಆಗಿಲ್ಲ ಇನ್ನು, ಅವಾಗ್ಲೇ ಇಷ್ಟೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ಇದು ಹೋಗಿ ಮುಂದೆ ಆಗಿ ಮುಗಿಯುತ್ತೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಅಕಸ್ಮಾತ್ ಮಧ್ಯದಲ್ಲಿ ನಿಂತೋಗ್ಬಿಡ್ತು ಅಂದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ. ನಮ್ಗೆ ಅಷ್ಟೊಂದು ರಿಸ್ಕ್ ತಗೊಳಕ್ಕೆ ಆಗಲ್ಲ, ನಮ್ಮ ಅಮೌಂಟ್ ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಬೇಕಾಗಿರೋದಲ್ಲ ಶೇರ್ಸ್ ಎಲ್ಲ ವಾಪಸ್ ಇಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಈಗ ಇನ್ವೆಸ್ಟರ್ಸ್ ಯಾರು ಇರಲ್ಲ. ಅವಾಗ ಹಿಂಗೆ ಮಾತಾಡ್ತಾ ಇರ್ತಾರೆ. ಜಾಂಗ್ ಹೇಳ್ತಾನೆ ತಾತ ಹತ್ರ ಹೇಳ್ಬಿಟ್ಟು, ಇಲ್ಲೋಡಿ ಈಗ ಆಲ್ರೆಡಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನಿ ಇದ್ರಲ್ಲಿ, ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ಇನ್ ಮಿಕ್ಕಿದ್ ಸ್ವಲ್ಪನ ನೀವು ಇನ್ವೆಸ್ಟ್ ಮಾಡ್ತೀರಾ, ನೀವು ರೆಡಿ ಆಗಿದ್ದೀರಾ ಅಂತ ಕೇಳಿದಾಗ ತಾತಗೂ ಇದು ಸರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರು ಇಲ್ಲ ಈಗ ಸಡನ್ ಆಗಿ. ಅದರಿಂದ ಅವರು ಒಪ್ಕೊಂತಾರೆ. ಒಪ್ಕೊಂಡ್ಬಿಟ್ಟು ಸರಿ ನಾ ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಸೀಲ್ ನ ಹಾಕಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅವಾಗ ಕರೆಕ್ಟ್ ಆಗಿ ಹೀರೋ ಬಂದ್ಬಿಡ್ತಾನೆ. ಹೀರೋ ಬಂದ್ಬಿಟ್ಟು, ಸರ್ ನೀವು ಒಂದೇ ಒಂದ್ ನಿಮಿಷ, ನೀವು ಆ ಸೀಲ್ ಹಾಕಕ್ಕಿಂತ ಮುಂಚೆನೆ ಕೇಳಿಸ್ಕೊಳ್ಳಿ. ಇವಾಗ ನೀವ್ ಏನಾರು ಇದು ಇನ್ವೆಸ್ಟ್ ಮಾಡಿರೋ ಶೇರ್ ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟು ಇದು ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ನಿಮ್ ಕಂಪ್ನಿಲಿರೋ 6% ಶೇರು ಜಾಂಗ್ ಹೆಸರಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿದ್ರೆ ತಾತ ಯೋಚನೆ ಮಾಡ್ತಿರ್ತಾರೆ. 6% ಶೇರ್ ನ ಅವನು ಕೊಡ್ಬೇಕು ಅಂತ. ಸ್ವಲ್ಪ ಅವ್ರು ಕಂಪ್ಲೀಸ್ ಆಗ್ಬಿಟ್ಟು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಈ ಜಾಂಗು ಬೇಕು ಅಂತಾನೆ ಮಾತನ್ನ ದಬಾಕ್ತಿರ್ತಾನೆ. ಸರಿ ಬಿಡಿ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರ ಅಂದ್ರೆ ನಾ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಯಾರು ಬರಲ್ಲ, ನಾ ಹೋಗ್ಲಿ ಅಂತ ಪಾಪ ಅಂದ್ಬಿಟ್ಟು ನಾ ಒಪ್ಕೊಂಡೆ. ನೀವೇ ಇಷ್ಟೊಂದು ತಲೆ ಕೆಡ್ಸ್ಕೊಳ್ದೆ ನೀವ್ ಇಷ್ಟೊಂದು ಕೇರ್ಲೆಸ್ ಆಗಿರ್ಬೇಕ, ನಾ ಯಾಕೆ ತಲೆ ಕೆಡ್ಸ್ಕೊಳ್ಳಿ, ಬೇಡ ಬಿಡಿ ಅಂತ ಅಂದ್ಬಿಟ್ಟು ಹೋಗ್ತಿರ್ತಾನೆ. ಆಗ ನಮ್ಗೆ ಇಷ್ಟೊಂದು ಹೆಲ್ಪ್ ಮಾಡಿರೋನು ಇವ್ನ್ ತಾತ, ಇವ್ನ್ ನಮ್ಗೆ ಅಂತ ಅಂದ್ಬಿಟ್ಟು ತಾತ ನಮ್ ಹೀರೋನ ಮಾತು ಒಂದ್ ಚೂರು ಕೇಳ್ದೆ, ನನಗೆಲ್ಲ ಗೊತ್ತು ನೀವ್ ಹೋಗು ಅಂತ ಅಂದ್ಬಿಟ್ಟು ಈಚೆ ಕಳಿಸ್ಬಿಡ್ತಾರೆ. ಸೀಲ್ ಹಾಕಿ ಕಳಿಸ್ಬಿಡ್ತಾರೆ. ಈ ಹೀರೋ ಯೋಚನೆ ಮಾಡ್ತಿರ್ತಾನೆ, ಅಯ್ಯೋ ಇವಾಗ ಪ್ರಾಬ್ಲಮ್ ತಗೊಳಕೋತಾರಲ್ಲ ಇವ್ರು ಅಂತ ಅಂದ್ಬಿಟ್ಟು ಅವನು ಏನೋ ಮಾತಾಡಕ್ ಆಗಲ್ಲ. ಅದಕ್ಕೆ ಅಂತ ಅವನು ಈಚೆ ಕೊಟ್ಟಬಿಡ್ತಾನೆ. ಆಮೇಲೆ ತಾತ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾರೆ. ಅಲ್ಲ ಇವ್ ಎನ್ವಿ ಬಗ್ಗೆ ನಂಗೆ ಅರ್ಥನೇ ಆಗ್ತಿಲ್ಲ. ಒಂದ್ ಟೈಮ್ ಬಂದು ಹೆಲ್ಪ್ ಮಾಡ್ತಾನೆ, ಎಷ್ಟೊಂದು ಪ್ರಾಬ್ಲಮ್ ಅವನೇ ಕ್ರಿಯೇಟ್ ಮಾಡೋನೆ, ಏನ್ ಅವ್ನು ಒಳ್ಳೆವನ ಕೆಟ್ಟವನ ನಮ್ಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಅನ್ಬೇಕಾರೆ ಈ ಲೇಡಿಗೆ ಅನ್ಸ್ಬಿಡುತ್ತೆ ಈ ಎನ್ವಿ ಇರೋದ್ರಿಂದ ನಮ್ ಪ್ಲಾನ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ, ಏನಾದ್ರು ಒಂದು ಪೊಲೀಸ್ ಸ್ಟಾಪ್ ಇಕ್ಬೇಕು ಅಂತ ಅನ್ಬಿಟ್ಟು ತಾತ ಹತ್ರ ಹೇಳ್ತಾರೆ. ನೋಡಿ ಅವನು ತುಂಬಾ ಎಷ್ಟೊಂದು ತಪ್ಪು ಮಾಡಿದಾನೆ, ಅದಕ್ಕೆಲ್ಲ ಪ್ರೂಫೇ ಕೊಟ್ಟಿಲ್ಲ, ನೀವು ಇದಕ್ಕೆಲ್ಲ ಯೋಚನೆ ಮಾಡ್ತಾ ಇಲ್ಲ ನೀವು. ಅದಲ್ಲದೆ ಈಗ ಆಲ್ರೆಡಿ ಹೈನ ಡಿವೋರ್ಸ್ ಮಾಡ್ಬಿಟ್ಟ ಅಲ್ವಾ, ನೀವ್ ಯಾಕೆ ಇನ್ನು ಇಟ್ಕೊಂಡಿದ್ದಾರೆ ಅವನ್ನ ಕೆಲ್ಸದಿಂದ ತೆಗೆದ್ಬಿಡಿ ಅಂತಂತಾರೆ. ಈಗ ತಾತಾಗೂ ಅದಂತ ಅನ್ಸ್ಬಿಟ್ಟು ತೆಗೆದ್ಬಿಡ್ತಾರ ಅವರು. ಯಾಕಂದ್ರೆ ಹೀರೋ ಬಂದ್ಬಿಟ್ಟು ಅವ್ನ್ ಕಾರ್ಡ್ನ ಆಕ್ಸೆಸ್ ಯೂಸ್ ಮಾಡೋದು ಅದು ವರ್ಕೇ ಆಗಲ್ಲ, ಯಾಕಂದ್ರೆ ಕೆಲ್ಸದಿಂದ ತೆಗ್ದ್ಬಿಟ್ಟವ್ರಲ್ಲ. ಆಗ ಅಲ್ಲಿ ಎಷ್ಟೊಂದ್ ಜನ ಬರ್ತಾರೆ ತಾತ ಕಡೆಯವರು. ಬಂದ್ಬಿಟ್ಟು ಸರ್ ನೀವು ಕೆಲ್ಸದಿಂದ ತೆಗ್ದಿದೆ ಅಂತ ಅಂದ್ಬಿಟ್ಟು ಅವ್ರ ಐಟಮ್ ಎಲ್ಲ ಪ್ಯಾಕ್ ಮಾಡಿ ತಂದು ಕೊಡ್ತಾರೆ. ಹೀರೋ ಕೇಳ್ತಾ ಇರ್ತಾನೆ, ಸರಿ ನನ್ ಕೆಲ್ಸದಿಂದ ತೆಗ್ದಿದಾರ, ನನಗೆ ವ್ಯಾಲಿಡ್ ಆಗಿರೋ ರೀಸನ್ ಬೇಕು, ನನ್ನ ರೀಸನ್